ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆಗಿರತಕ್ಕಂಥ ಈ ಸಮಯದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಐಟಿ ಇಲಾಖೆ ಸ್ವತಂತ್ರವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಐಟಿ ಇಲಾಖೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿ ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಏನು ಈ ದಾಳಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ವಿರುದ್ಧ ಇವತ್ತಿನ ದಿನ ನಮ್ಮೆಲ್ಲರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯ ಸಚಿವ ಸಂಪುಟದ ಉಪಮುಖ್ಯಮಂತ್ರಿಗಳಾಗಿ ಜೊತೆಗೂಡಿ ಕೆಲಸವನ್ನು ನಾವೇನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಪರಮೇಶ್ವರ್ ಅವರು, ರಾಜ್ಯದ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ನೀರಾವರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಸಾರಿಗೆ ಸಚಿವರಾಗಿರ್ತಕ್ಕಂಥ ತಮ್ಮಣ್ಣ ಅವರು, ಮಹೇಶ್ ಅವರು ಹಾಗೂ ಪುಟ್ಟರಾಜ್ ಅವರು, ಜೊತೆಯಲ್ಲಿ ಹಲವಾರು ಶಾಸಕ ಮಿತ್ರಗಳು, ಲೋಕಸಭಾ ಸದಸ್ಯರು ಇವತ್ತಿನ ಈ ಒಂದು ಸಾಂಕೇತಿಕ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನು ಭಾಗವಹಿಸಿದ್ದೇವೆ. ದೂರದರ್ಶನಗಳಲ್ಲಿ ಬಂದಂತಹ ವರದಿಯನ್ನು ನೋಡಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಹಲವಾರು ಪ್ರಮುಖರು ಮತ್ತು ಕಾರ್ಯಕರ್ತರು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ತಾವೆಲ್ಲ ಏನು ಭಾಗವಹಿಸಿದ್ದೀರಿ. ಈ ಒಂದು ಸಾಂಕೇತಿಕ ಪ್ರತಿಭಟನೆಯ ಮುಖಾಂತರ ದೇಶದ ಒಕ್ಕೂಟದ ವ್ಯವಸ್ಥೆಯ ಮೇಲೆ ಧಕ್ಕೆಯನ್ನು ತರತಕ್ಕಂಥ ರೀತಿಯ ಕೇಂದ್ರ ಸರ್ಕಾರದ ನಿಲುವುಗಳೇನಿದ್ದಾವೆ ಅದರ ವಿರುದ್ಧ ಇವತ್ತಿನ ದಿನ ನಾವೆಲ್ಲರೂ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದೇವೆ. ಸಿದ್ದರಾಮಯ್ಯನವರು ಹೇಳಿದಂಥ ರೀತಿಯಲ್ಲಿ, ಪರಮೇಶ್ವರ್ ಅವರು ಹೇಳಿದಂಥ ರೀತಿಯಲ್ಲಿ, ದಿನೇಶ್ ಗುಂಡೂರಾವ್ ಅವರು ಹೇಳಿದಂಥ ರೀತಿಯಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಬಿಜೆಪಿಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಹಲವಾರು ದೇಶದ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ ಅದನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿ ಅವರ ನಡವಳಿಕೆಗಳೇನಿದೆ, ಬಹುಶಃ ಅವರು ಮುಂದಿನ ದಿನಗಳಲ್ಲಿ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರೇನು ಹೊರಟಿದ್ದಾರೆ. ಒಂದು ರೀತಿಯ ಡಿಕ್ಟೇಟರ್ಶಿಪ್ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಚುನಾವಣಾ ಆಯೋಗಗಳು ಅವರ ಸೂಚನೆ ಮೇರೆಗೆ ಕೆಲಸವನ್ನು ಮಾಡತಕ್ಕಂಥ ಕೆಟ್ಟ ರೀತಿಯ ಸಂಸ್ಕೃತಿಗಳು ಪ್ರಾರಂಭ ಆಗಿದೆ. ಈ ಐಟಿ ದಾಳಿಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ ನಮಗೆ ವಿರೋಧ ಇಲ್ಲ. ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಕೆಲವು ಪಕ್ಷಗಳ ಅಭಿಮಾನಿಗಳು, ಕೆಲವು ರಾಜಕೀಯ ಮುಖಂಡರ ಮೇಲೆ ದಬ್ಬಾಳಿಕೆಯನ್ನು ನಡೆಸತಕ್ಕಂಥದ್ರ ಮುಖಾಂತರ ಈ ಐಟಿ ದಾಳಿಯ ಒಂದು ಪ್ರಕರಣಗಳಿಂದ ಭಯಭೀತರನ್ನಾಗಿ ಮಾಡತಕ್ಕಂಥದ್ದಕ್ಕೆ ಇವರು ಹೊರಟಿರ್ತಕ್ಕಂಥದ್ದು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನೇರವಾಗಿ ಆಪಾದನೆ ಮಾಡಿದ್ದೇನೆ ನಿನ್ನೆ ದಿನ. ಇಲ್ಲಿ ಇರ್ತಕ್ಕಂಥ ಒಬ್ಬ ಡೈರೆಕ್ಟರ್ ಏನ್ ಪ್ರಾಮಾಣಿಕ ಅಧಿಕಾರಿನ
ನನ್ನ ಹತ್ರನೂ ಮಾಹಿತಿಗಳು ಇಟ್ಕೊಂಡಿದ್ದೇವೆ. ಬಾಂಬೆನಲ್ಲಿ ಎಷ್ಟೆಷ್ಟು ಫ್ಲಾಟ್ಗಳನ್ನ ಖರೀದಿ ಮಾಡಿ ಅಕ್ರಮವಾಗಿ ಈ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸಂಪಾದನೆ ಮಾಡಿದ್ದೀರಿ. ಇದೆಲ್ಲ ನಮ್ಮ ಹತ್ರ ಇಲ್ಲ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದ್ರೆ ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ ಬಿಜೆಪಿಗೆ ಊಟ ಹೊಡ್ಕೊಂಡು ಈ ದೇಶದಲ್ಲಿ ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಿಮ ಕ್ಷಣಗಳನ್ನ ನಾವೇನ್ ಕಾಣ್ತಾ ಇದ್ದೇವೆ. ಏಜೆಂಟ್ ಆಗಿ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ. ಯಾವ ಕಾರಣಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಐಟಿ ಡಿಪಾರ್ಟ್ಮೆಂಟ್ ಏನಾದರೂ ಒಂದು ದಾಳಿ ಮಾಡೋದಾದ್ರೆ ಆಯಾ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ನೆರವನ್ನ ಪಡಿತಾರೆ. ನಿನ್ನೆ ದಿನ ನೀವು ಐಟಿ ದಾಳಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ ಮೇಲೆ ಯಾವ ಕಾರಣಕ್ಕೆ ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳ ನೆರವನ್ನ ಪಡೆದೆ? ಸಿಆರ್ಪಿಎಫ್ ನ ಅಧಿಕಾರಿಗಳನ್ನ ಇವತ್ತು ಈ ನೆರವಿಗೆ ನೀವು ಪಡೆದಿರ್ತಕ್ಕಂಥ ಉದ್ದೇಶ ಏನು? ಇಲ್ಲೇ ನಮಗೆ ಅರ್ಥವಾಗ್ತದೆ ನೀವು ಯಾವ ಉದ್ದೇಶದಿಂದ ಇವತ್ತು ಈ ದೇಶದ ಒಕ್ಕೂಟದ ವ್ಯವಸ್ಥೆಯನ್ನ ಚಿತ್ರ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಹೊರಟಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿಯವರೆಗೆ ನಡೆದಿರ್ತಕ್ಕಂಥದ್ದು ಈ ಒಂದು ದೇಶದ ಈ ಒಂದು ಸಂಸ್ಥೆಗಳು ಕೆಲಸವನ್ನ ಮಾಡಬೇಕಾದ್ರೆ ಆಯಾ ರಾಜ್ಯಗಳ ಪೊಲೀಸ್ ಅಧಿಕಾರಿಗಳ ನೆರವಿನೊಂದಿಗೆ ಈ ದಾಳಿ ಮಾಡತಕ್ಕಂಥ ನಿಯಮಾವಳಿಗಳಿದ್ದಾವೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ವೋ? ಯಾವ ಕಾರಣಕ್ಕೆ ಇವತ್ತು ನೀವು ಈ ರೀತಿಯ ಉಲ್ಲಂಘನೆಯನ್ನ ಮಾಡಿದ್ದೀರಿ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಒಂದು ವಿಶ್ವಾಸದಿಂದ ನಂಬಿಕೆಯಿಂದ ನಾವೇನು ಕೆಲಸವನ್ನು ಮಾಡಬೇಕಾಗಿದೆ. ನೀವು ಹೋಗ್ತಾ ಇರತಕ್ಕಂಥ ಮಾರ್ಗವನ್ನು ನೋಡಿದ್ರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ವೇದಿಕೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾರಂಭ ಆಯಿತು, ಇವತ್ತು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ, ಪರಮೇಶ್ವರ್ ಅವರು ಹೇಳಿದಂತ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 7 ತಿಂಗಳಿಂದ ಶಾಸಕರುಗಳನ್ನು ಖರೀದಿ ಮಾಡಲಿಕ್ಕೆ 10 ಕೋಟಿ 20 ಕೋಟಿ 30 ಕೋಟಿ ಅಫರ್ಗಳನ್ನ ಕೊಟ್ಕೊಂಡು ನೀವು ಖರೀದಿ ವಸ್ತುಗಳನ್ನಾಗಿ ಮಾಡಿ ದುಡ್ಡನ್ನ ಇವತ್ತು ಬೀದಿನಲ್ಲಿ ತೆಗೆದುಕೊಂಡು ನೀವು ಹೋರಾಟ ಮಾಡ್ತಾ ಇರತಕ್ಕಂಥವ್ರು ಈ ಐಟಿ ಅಧಿಕಾರಿಗೆ ಗಮನಕ್ಕೆ ಬಂದಿಲ್ವಾ? ಇದುವರೆಗೆ ಯಾವ ಈ ಐಟಿ ಅಧಿಕಾರಿ ಎಲ್ಲಿದ್ರು? ಏನ್ ಮನೇಲಿ ನಿದ್ದೆ ಮಾಡ್ತಾ ಮಲಗಿದ್ದಾರ? ಕಳೆದ 7 ತಿಂಗಳಿಂದ ಯಾವ ಶಾಸಕರಿಗೆ ಹಣದ ಆಮಿಷವನ್ನು ಒಟ್ಟಿದ್ದಾರೆ, ಎಷ್ಟೆಷ್ಟು ಕೋಟಿ ಆಫರ್ ಕೊಟ್ಟರು, ನಿಮ್ ಗಮನಕ್ಕೆ ಇದು ಬಂದಿಲ್ವೇ? ಇದು ಎಷ್ಟು ಜನ ಬಿಜೆಪಿ ನಾಯಕರುಗಳು ಇವತ್ತು ಅವರುಗಳ ಮೇಲೆ ಬಂದಿರತಕ್ಕಂಥ ದೂರುಗಳು ನಿಮಗೆ ನಿಮ್ಮ ಕಚೇರಿಗೆ ಎಷ್ಟು ಬಿಜೆಪಿ ನಾಯಕರ ಮನೆಯನ್ನ ಇವತ್ತು ನೀವು ರೈಡ್ ಮಾಡಿದ್ದೀರಿ? ಈಗಾಗಲೇ ನಿಮ್ಮ ಕಚೇರಿಗೆ ದೂರುಗಳು ಬಂದಿರತಕ್ಕಂಥ ಮಾಹಿತಿ ನನ್ನಲ್ಲೂ ಇದೆ. ಇಲ್ಲಿ ಯಾರೋ ಒಬ್ಬ ಬಿಜೆಪಿ ನಾಯಕ ಅಮಿತ್ ಶಾ ಕಳಿಸ್ತಾನೆ ಹೆಸರುಗಳ ಲಿಸ್ಟ್ ನ, ಆ ಲಿಸ್ಟ್ ಅಮಿತ್ ಶಾ ಇಲ್ಲಿಂದ ಇವ್ರಿಗೆ ರವಾನೆ ಮಾಡ್ತಾರೆ ಈ ಡೈರೆಕ್ಟರ್ಗೆ. ಅದ್ರ ಮೇಲೆ ನಿನ್ನೆ ಈ ರೈಡ್ಗಳು ಎಷ್ಟು ವಸೂಲಿ ಮಾಡಿದ್ರಪ್ಪ, ಎಷ್ಟು ಜನ ಇವತ್ತು ಅಕ್ರಮವಾಗಿ ಸಂಪಾದನೆ ಮಾಡಿರೋದನ್ನ ಇವತ್ತು ನೀವು ದಾಳಿ ಮಾಡಿ ಸಂಗ್ರಹ ಮಾಡಿದ್ದೀರಿ, ವಾಪಸ್ಸು ಎದುರಿಸ್ತಕ್ಕಂಥದಕ್ಕೆ ಮಾಡ್ತೀರಾ? ಒಬ್ಬ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಒಂದು ಸೋಮನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಭಾಷಣ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ರೈಡ್ ಪ್ರಾರಂಭ ಆಗ್ತದೆ. ಸಾವಿರಾರು ಕೋಟಿ ಸಂಪಾದನೆ ಮಾಡಿರೋರು, ಸಾವಿರಾರು ಎಕರೆ ಭೂಮಿಯನ್ನು ಹೊಡೆದಿರೋರು, ಅವರ ಎಲ್ಲರ ಮಾಹಿತಿಗಳು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬಂದು ಬಿಡ್ತದೆ. ಮಧ್ಯಾಹ್ನ ನಿನ್ನೆ 2 ಗಂಟೆಗೆ ಭಾಷಣ ಮಾಡ್ತಾರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ. ಇಲ್ಲಿ ಡೈರೆಕ್ಟರು ಏನು ಬೇರೆ ಬೇರೆ ರಾಜ್ಯಗಳಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪಾಪ ವಿಮಾನದಲ್ಲಿ ಕರೆಸ್ತಾರೆ, ದಾಳಿ ನಡೆಸ್ತಾರೆ. 300 ವೆಹಿಕಲ್ಗಳನ್ನ 300 ಓಲಾ ವೆಹಿಕಲ್ಗಳನ್ನ ಬುಕ್ ಮಾಡಿಕೊಂಡು ಏನು ರಾತ್ರೋರಾತ್ರಿ ಕಳಿಸ್ತೀರಿ? ಇದೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಇದಕ್ಕೆಲ್ಲ ಹೆದರ್ತಕ್ಕಂಥವರೆಲ್ಲ ನಾವು. ಪಾಪ ನಮ್ಮ ಮಾಧ್ಯಮದ ಮಿತ್ರರು ಏನೋ ಮುಖ್ಯಮಂತ್ರಿಗಳು ಭಯ ಬಿದ್ದುಬಿಟ್ಟವ್ರೆ,
ನನ್ನ ಮನೆ ಬಾಗಿಲು ತೆಗೆದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾರನ್ನ ಬೇಕಾದ್ರೂ ಕಳಿಸ್ಬೋದು. ಭಯ ಬೀಳ್ತಕ್ಕಂಥ ಸಂಸ್ಕೃತಿಯಲ್ಲಿ ಇಲ್ಲ. ಸಾಗರದಲ್ಲಿ ಹೊಸನಗರದ ಹತ್ರ 2 ಕೋಟಿ ಸೀಸ್ ಆಯ್ತಲ್ಲ, 10 ಲಕ್ಷದ ಮೇಲೆ ಹಣ ಸೀಸ್ ಆದ್ರೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ತನಿಖೆ ವ್ಯಾಪ್ತಿಗೆ ಬರೋದಿಲ್ಲ. ಅದು 2 ಕೋಟಿ ಸೀಸ್ ಆಗಿರ್ತಕ್ಕಂಥ ಹಣವನ್ನ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಏನಪ್ಪ ಮಾಡಿದ್ದೀರಿ? ಆ ದುಡ್ಡು ಯಾರ್ದು ಅಂತ ಇಲ್ಲಿವರೆಗೆ ಏನಾದರೂ ಪ್ರಕಟ ಮಾಡಿದ್ದೀರಾ? ಇಲ್ಲೆಲ್ಲ ಒಂದು ಬಾರಿ ವಿಧಾನಸೌಧದ ಮುಂಭಾಗದಲ್ಲಿ ಹೋಯ್ತಲ್ಲ, 1.5 ಕೋಟಿ ಏನೋ ತಗೊಂಡು ಹೋದ್ರಲ್ಲ, ಯಾವ ಇನ್ಸ್ಟಿಟ್ಯೂಷನ್ ಎತ್ತಿ ಕೊಡ್ಲಿಕ್ಕೆ ತಗೊಂಡೋದ್ರು? ಯಾರು ದುಡ್ಡದು? ಇನ್ಕಮ್ ಟ್ಯಾಕ್ಸ್ ತನಿಖೆ ಮಾಡಿದ್ರಪ್ಪ ನೀವು ಇಲ್ಲಿವರೆಗೆ? 1.5 ಕೋಟಿ ಅವತ್ತು ನೀವು ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದೀರಲ್ಲ, ಯಾರು ಉಳಿಸ್ಲಿಕ್ಕೆ ಆ ದುಡ್ಡು ಹೋಗ್ತಾ ಇತ್ತು? ನೀವು ಈ ದೇಶದಲ್ಲಿ ವಿರೋಧ ಪಕ್ಷಗಳನ್ನ ಬಗ್ಬಡಿಲಿಕ್ಕೆ ಈ ಕೀಳು ಮಟ್ಟದ ರಾಜಕೀಯ ಮಾಡಿಕೊಂಡು ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ನ ನಾಯಕರುಗಳು ನಾನು ಇವತ್ತೇನು ಹೇಳ್ತಾ ಇದ್ದೇವೆ, ಕರ್ನಾಟಕ ರಾಜ್ಯದಿಂದಲೇ ಪ್ರಾರಂಭ ಆಗಿದೆ ಈ ದೇಶದ ಬಿಜೆಪಿಯ ಪತನ ಅಂತಕ್ಕಂಥದ್ದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರ ರಚನೆ ಆದ ನಂತರ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರತಕ್ಕಂಥ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ, ಯಾವ ರೀತಿ ಇದ್ದಾವೆ ಎಲೆಕ್ಷನ್ ಕಮಿಷನ್ಗಳು? ಮಾಧ್ಯಮದ ಸ್ನೇಹಿತರನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು. ನಿನ್ನೆ ದಿನ 11:45 ಗಂಟೆಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಸಂದೇಶ ಕೊಡ್ತಾರೆ. 11 ಕಾಲ ಆಯ್ತು, 11 ಮುಕ್ಕಾಲು ಆಯ್ತು, 12 ಆಯ್ತು, 12:15 ಆಯ್ತು. ಏನ್ ನಮ್ಮ ಮಾಧ್ಯಮದ ಮಿತ್ರರು ಹೊಡಿತಾ ಇದ್ದಾರೆ ಬ್ರೇಕಿಂಗ್ ನ್ಯೂಸ್. ಆಫೀಸಲ್ಲಿರೋರ್ಗೆ ಆತಂಕ, ಮನೆ ಒಳಗಿರೋರ್ಗೆ ಆತಂಕ, ಬಾತ್ರೂಮ್ ಅಲ್ಲಿ ಇರೋರ್ಗೆ ಆತಂಕ. ಏನು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು ಏನೋ ದೇಶಕ್ಕೆ ಮಹಾನ್ ದೊಡ್ಡ ಇತಿಹಾಸ ಕ್ರಿಯೇಟ್ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಪ್ರಧಾನಮಂತ್ರಿಗಳು ಅಂತ ಭಯಭೀತರಾಗ್ಬಿಟ್ಟಿದ್ದಾರೆ ಕೆಲವರು. ಏನ್ ಹೇಳಿದ್ರು? ಇವತ್ತು ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕಾಗ್ತದೆ, ಈ ನಾಡಿನ ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ಪ್ರಧಾನಮಂತ್ರಿಗಳ ಮಾತನ್ನ ಕೇಳಿ ನಿಜಕ್ಕೂ ನೀವು ಫೂಲ್ ಆಗಬೇಡಿ ಅಂತಕ್ಕಂಥ ಹೇಳಿಕೆ ಬಯಸ್ತೀನಿ. ಇವತ್ತು ಈ ದೇಶದಲ್ಲಿ ಏನು ಹೇಳಿದ್ದಾರಲ್ಲ, ನೆನ್ನೆ ಬಂದ್ಬಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ದಾರೆ, ಭಾರತದಲ್ಲಿರ್ತಕ್ಕಂಥ ಸ್ಯಾಟಲೈಟ್ ಅನ್ನ ಇವತ್ತು ನಾಶ ಮಾಡತಕ್ಕಂತ ಒಂದು ಕೆಲಸ ಮಾಡಿ ಅಮೆರಿಕ, ಕೆನಡಾ, ರಷ್ಯಾ, ಚೈನಾ ಎಲ್ಲ ವಿರುದ್ಧ ಇವತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ರೀತಿಯಲ್ಲಿ ಬೆಳೆದು ಬಿಟ್ಟಿದ್ದಾರೆ ಎತ್ತರಕ್ಕೆ ಅಂತ ಹೇಳಿ. ಏನ್ ನರೇಂದ್ರ ಮೋದಿ ಅವರು ಬಾಹ್ಯಾಕಾಶಿಕ ಸ್ಯಾಟಲೈಟ್ ನ ಹೊಡಿಲಿಕ್ಕೆ ಇವರು ಹೋಗಿದ್ರ? ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ನಾಡಿನ ಜನತೆ ವಿಜ್ಞಾನಿಗಳಿದ್ದಾರೆ, ದೇಶದ ಹಲವಾರು ಪ್ರಮುಖ ಸ್ಥಾನಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂತ ಅಧಿಕಾರಿಗಳಿದ್ದಾರೆ. ಯಾವುದೇ ಸರ್ಕಾರಗಳಿರಲಿ, ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಅವರು ಮಾಡ್ತಕ್ಕಂಥ ಕೆಲಸ ಅದು ಇವರೆಲ್ಲ ಮಾಡೋದು. ಇದನ್ನ ಅರ್ಥ ಮಾಡ್ಕೋಬೇಕು ದೇಶದ ಜನತೆ. ನಿನ್ನೆ ಎಲೆಕ್ಷನ್ ಕಮಿಷನ್ ಅವರು ಯಾವ ಆಧಾರದ ಮೇಲೆ ಅವರಿಗೆ ಈ ರೀತಿಯ ಸಂದೇಶ ಕೊಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಇದು. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಇವರಿಗೆ? ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ದೇಶದ ವ್ಯವಸ್ಥೆಯನ್ನ ನಾಶ ಮಾಡತಕ್ಕಂಥದಕ್ಕೆ ಹೊರಟಿದ್ದಾರೆ ಈ ನಾಡಿನ ನಮ್ಮ ಯುವಕರು. ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಅದ್ಯಾವುದೋ ಡೆಡ್ ಆಗಿರ್ತಕ್ಕಂಥ ಸ್ಯಾಟಲೈಟ್, ಅದು ಡೆಡ್ ಆಗಿರೋ ಸ್ಯಾಟಲೈಟ್ ಅವಧಿ ಮುಗಿದೋಗಿದೆ. ಅದನ್ನ ನಾಶ ಮಾಡತಕ್ಕಂಥ ಶಕ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅಲ್ಯಾರೋ ವಿಜ್ಞಾನಿಗಳು ಕಷ್ಟಪಟ್ಟು ಅವರು ಮಾಡಿದ್ರೆ ಏನೋ ಆಸ್ ಇಟ್ ಈಸ್ ಇವರೇ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಈ ರೀತಿಯ ಸಣ್ಣತನದ ರಾಜಕಾರಣ,
ಈ ರೀತಿಯ ಒಂದು ಪ್ರಚಾರಗಳಿಂದ ಈ ದೇಶದಲ್ಲಿ ಮತ್ತೊಮ್ಮೆ ನಾನು ಅಧಿಕಾರಕ್ಕೆ ಬರಬಹುದು ಅಂತ ಏನು ಹೊರಟಿದ್ದಾರೆ. ಇವತ್ತು ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಈ ರೀತಿಯ ಒಂದು ಪ್ರಕರಣಗಳು, ಈ ರೀತಿಯ ಒಂದು ಐಟಿ ದಾಳಿಯ ಪ್ರಕರಣಗಳಿಂದ ಧೃತಿಗೆಡದೆ ಸವಾಲಾಗಿ ಸ್ವೀಕಾರ ಮಾಡಿ ಕರ್ನಾಟಕ ರಾಜ್ಯದಲ್ಲೇ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳ ಗೆಲುವಿಗೆ ನೀವು ಪಣ ತೊಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇವತ್ತು ಹೊರಗೆ ಹಾಕ್ತಕ್ಕಂಥ ಕೆಲಸಕ್ಕೆ ನೀವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿ. ಏನು ಇವತ್ತಾಗಲೇ ಕ್ಲಾರಿಫಿಕೇಶನ್ ಬೇರೆ. ನಾವಿಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ ಹೆಸರೇ ನೀವಾಗಲೇ ನಿನ್ನೆ ಸಾಯಂಕಾಲ 5 ಗಂಟೆಲೆ ಮಂಡ್ಯದಲ್ಲಿ ಹೇಳಾಗಿದೆ. ಎಷ್ಟು ಸಲ ಹೇಳಬೇಕು? ದಯವಿಟ್ಟು ಅವ್ರಿಗೆ ಹೇಳ್ತೀನಿ, ಸದಾಕಾಲ ನಡೆಯಲ್ಲ. ಅದೇಂತ ಗವರ್ನರ್ ಮಾಡ್ತಾರಂತ ಈಗ ಅವ್ರನ್ನ ಇವೆಲ್ಲ ದಾಳಿ ಮಾಡೋದ್ರಿಂದ ಇನ್ನೇನೋ ರಿಟೈರ್ ಆಯ್ತಾರಂತೆ. ಅವ್ರನ್ನ ಗವರ್ನರ್ ಮಾಡ್ತೀವಿ ಅಂತ ಅವರಿಗೆ ಇಂಟರ್ನಲ್ ಒಪ್ಪಂದ, ಒಳ ಒಪ್ಪಂದ. ನೀವು ಬಿಜೆಪಿ ಜೆಡಿಎಸ್ನ ಕಾಂಗ್ರೆಸ್ನ ನಾಯಕರುಗಳನ್ನ ರೈಡ್ ಮುಖಾಂತರ ಇವ್ರನ್ನ ಹದ್ದುಬಸ್ತು ತಂದುಬಿಡಿ. ನೆಕ್ಸ್ಟ್ ಮುಂದೊಂದು ಸರ್ಕಾರ ಇನ್ನೊಂದು ಬಾರಿ ಬಂದ್ರೆ ನಿಮಗೆ ಬೇರೆ ಸ್ಥಾನಮಾನ ಕೊಡ್ತೀವಿ ನಿಮಗೆ ಅಂತ ಹೇಳಿ ಇದೆಲ್ಲ ಒಡಂಬಡಿಕೆ ಮಾಡಿಕೊಂಡು ಈ ರಾಜಕಾರಣ ಮಾಡ್ಲಿಕ್ಕೆ ನೀವಿದ್ದೀರಾ? ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಮ್ಗೆ ಬೆಂಬಲ ಇದೆ ನಿಮಗೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಿಮ್ಮ ಕೆಲಸಕ್ಕೆ ನಾವು ಒಡ್ಡಿ ಬರೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾವ್ಯಾವ ರೀತಿಯಲ್ಲಿ ನಮ್ಗೆ ತೊಂದರೆ ಕೊಟ್ಕೊಂಡು ಹೊರಟಿದ್ದಾರೆ ನೋಡ್ತಾ ಇದ್ದೇವೆ. ಏನ್ ಬಿಜೆಪಿಯವರು ಹರಿಶ್ಚಂದ್ರ ಮಕ್ಕಳ ಇವರು ಕರ್ನಾಟಕನ 5 ವರ್ಷ ನಡೆಸಬೇಕಾದ್ರೆ ಯಾವ್ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ದಾಖಲೆ ಸಮೇತ ಈ ನಾಡಿನ ಜನತೆ ಮುಂದೆ ಇಟ್ಟಿದ್ದೇವೆ. ಯಾವ್ಯಾವ ಇನ್ಸ್ಟಿಟ್ಯೂಷನ್ಗಳನ್ನ ಮಾರಾಟದ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಿ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡತಕ್ಕಂಥವ್ರನ್ನ ಕಡಿಮೆ ಮಾಡಿ ಇವತ್ತು ಅವರು ರಕ್ಷಣೆ ಪಡ್ಕೊಂಡಿದ್ದಾರೆ. ಇದನ್ನ ನಾವು ಹೊರಗಡೆ ಹೇಳ್ತಕ್ಕಂಥದಕ್ಕೆ ಈ ದೇಶದ ವ್ಯವಸ್ಥೆ ಒಳಗೆ ಸಾಧ್ಯ ಇಲ್ಲ. ನೋಡಿದ್ದೇವೆ ಇದನ್ನು. ಇವತ್ತು ಅದರ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ನಾನು ಯಾಕೆ ಕೇಳ್ತಾ ಇದ್ದೇನೆ, ನಿಮಗೆ 28ಕ್ಕೆ 28 ಸ್ಥಾನಗಳನ್ನ ಬೆಂಗಳೂರು ನಗರದಲ್ಲಿ ಇವತ್ತು ನಿಮಗೆ ಹೇಳ್ತೇನೆ, ಬೆಂಗಳೂರಿನ ಕಾರ್ಯಕರ್ತ ಬಂಧುಗಳಿಗೆ ನೀವೆಲ್ಲ ಸರಿಯಾದ ರೀತಿ ಕೆಲಸವನ್ನು ಮಾಡಿದ್ರೆ 4ಕ್ಕೆ 4 ಲೋಕಸಭಾ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ನೀವು ಗೆಲ್ತೀರಿ. ಅಣ್ಣ ತಮ್ಮಂದರ ತರ ನೀವು ಕೆಲಸ ಮಾಡಿ ನನ್ನ ಜೆಡಿಎಸ್ನ ಮತ್ತು ಕಾಂಗ್ರೆಸ್ನ ನನ್ನ ಆತ್ಮೀಯ ಮಿತ್ರರು, ಸ್ನೇಹಿತರು, ನೋಡೋಣ ಈ ಚುನಾವಣೆ ದೇಶದಲ್ಲಿ ಪರಿವರ್ತನೆ ತರಲಿಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ನ ನಾಯಕರು ಇಡೀ ದೇಶದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಜೊತೆಗೂಡಿ ಕೆಲಸ ಮಾಡೋಣ. ಈ ರೀತಿಯ ಭ್ರಷ್ಟ ವ್ಯವಸ್ಥೆಗಳು, ಈ ರೀತಿಯ ಒಂದು ಇನ್ಸ್ಟಿಟ್ಯೂಷನ್ಗಳನ್ನ ಇವತ್ತು ದುರ್ಬಳಕೆ ಮಾಡಿ ಎದುರಾಳಿಗಳನ್ನ ಬಗ್ಗು ಬಡಿತೀವಿ ಅಂತಕ್ಕಂಥ ಈ ರೀತಿಯ ಕೆಟ್ಟ ರಾಜಕಾರಣಕ್ಕೆ ಇತಿಶ್ರೀಯನ್ನು ಆಡ್ಲಿಕ್ಕೆ ನೀವೆಲ್ಲ ಇವತ್ತು ಒಂದಾಗಿ ಹೊರಡಬೇಕು. ಆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ. ಇದು ಸಾಂಕೇತಿಕವಾಗಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ. ಚುನಾವಣೆ ಸಂದರ್ಭದಲ್ಲಿ 20 ಕಡೆ 30 ಕಡೆ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದೀರಿ? ನಿಮ್ನ ಯಾರು ಹಿಡ್ಕೊಂಡಿದ್ದರು? ನಾವು ಹಲವಾರು ರೈಡ್ಗಳನ್ನು ನೀವು ಮಾಡಿದ್ದೇವೆ. ಎಂದು ನಾವು ಪ್ರತಿಭಟನೆ ಮಾಡಿಲ್ಲ, ಎಂದು ನಾವು ಪ್ರತಿಕ್ರಿಯೆಗಳನ್ನು ಕೊಟ್ಟಿಲ್ಲ. ಆದರೆ ಚುನಾವಣೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಕೆಲವೇ ಪಕ್ಷಗಳನ್ನ ಗುರಿಯಿಟ್ಟು ನೀವು, ಕೆಲವೇ ಪಕ್ಷಗಳ ಅಭಿಮಾನಿಗಳನ್ನ ನೀವು ದಾಳಿ ಮಾಡೋದಾದ್ರೆ ಕನಕಪುರಕ್ಕೆ ಹೋಗ್ತೀರಿ, ತಾಲೂಕ್ ಕಚೇರಿನಲ್ಲಿ ಇವತ್ತು ದಾಳಿ ಮಾಡ್ಕೊಂಡು ಕೂತಿದ್ದೀರಿ. ತಾಲೂಕ್ ಕಚೇರಿ ಒಳಗೆ ಎಷ್ಟು ಬಾರಿ ಬೇಕು ನಿಮಗೆ ದಾಖಲೆಗಳನ್ನ ಇವತ್ತು ಕನ್ನಡಿಲಿಕ್ಕೆ? ಎಷ್ಟು ಬಾರಿ ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ಅವರನ್ನ ಇವತ್ತು ತನಿಖೆಗೆ ಒಳಪಡಿಸಿದ್ದೀರಿ? ಈಗ ನಿಮ್ಮ ಹತ್ರ ಮಾಹಿತಿಗಳಿಲ್ಲ. ಇವತ್ತು ಯಾತಕ್ಕಪ್ಪ ಕನಕಪುರದ ತಾಲೂಕು ಕಚೇರಿಗೆ ಹೋದ್ರಿ ರೈಡ್ ಮಾಡ್ಲಿಕ್ಕೆ? ಅಲ್ಲೆಲ್ಲೋ ಹಾಸನದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಮನೆ ಮೇಲೆ ರೈಡ್ ಮಾಡಿ ಪರವಾಗಿಲ್ಲ, ಕಚೇರಿಗೆ ಹೋಗ್ಬಿಟ್ಟು ರೈಡ್ ಮಾಡಿ ಯಾವ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದೀರಪ್ಪ? ಹೇಳಿ ಜನಗಳ ಮುಂದೆ. ಹೊಸ ಸಂಸ್ಕೃತಿಗಳು ಇದೆ. ಬರಬೇಕು ಬಾಲಕೃಷ್ಣ ಅವರು ನಮ್ಮ ವಿಧಾನಸೌಧ ನನ್ನ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಕಚೇರಿಗೂ ಬನ್ನಿ ಸ್ವಾಮಿ. ಬರೀ ಲೋಕೋಪಯೋಗಿ ಕಚೇರಿನಲ್ಲಿ ಏನ್ ರೈಡ್ ಮಾಡ್ಕೊಂಡಿದ್ದೀರಿ? ಯಾರು ನಿಮಗಿದೆ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು?
ಈ ರೀತಿಯ ಸ್ವೇಚ್ಛಾಚಾರದ ತನಿಖೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ನಿಮಗೆ ರಾಜ್ಯ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಇಳಿದಿದ್ದೀರಾ? ಪ್ರಾರಂಭ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಹೇಳಿದಾಗ ನಮ್ಮ ಎಸಿಬಿಯ ಒಂದು ತನಿಖಾ ತಂಡ ಏನಿದೆ, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಏನು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇದ್ದೀರಿ, ನೀವೇ ಹರಿಶ್ಚಂದ್ರ ಮಕ್ಕಳ ನೀವು ಯಾರ್ಯಾರ ಎಷ್ಟು ವಸೂಲಿ ಮಾಡ್ತೀರಿ ನಮಗೇನು ಗೊತ್ತಿಲ್ವಾ? ನೀವು ಸೆಟ್ಲ್ ಮಾಡ್ಲಿಕ್ಕೆ ರೈಡ್ ಮಾಡಿ ಸೆಟ್ಲ್ ಮಾಡ್ತಿರಲ್ಲ ಅವರ ಅಸೆಟ್ ಅನ್ನ, ಏನ್ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಕೂತ್ಕೊಂಡಲ್ಲಿ? ಏನೇನು ಸೆಟ್ಲ್ಮೆಂಟ್ ಮಾಡ್ತೀರಿ ಗೊತ್ತಿದೆ? ಯಾವ ರೀತಿ ಹಣ ಹೊಡೆದು ಅಕ್ರಮವಾಗಿ ನೀವು ಏನು ಇನ್ಕಮ್ ಟ್ಯಾಕ್ಸ್ ತರೋದ್ರೆ ಏನು ದೇವರ ಬಂದಿದ್ದೀರಾ ನೀವು? ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ದಬ್ಬಾಳಿಕೆ ಮಾಡಿ ನಮ್ಮನ್ನೇನಾದರೂ ಇವತ್ತು ಈ ಚುನಾವಣೆಯಲ್ಲಿ ಜೆಡಿಎಸ್ನ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಸೋಲಿಸಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಪ್ರತಿಭಟನಾ ಬಯಸ್ತಾ ಇದ್ದಾರೆ. ಈ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇವತ್ತು ನಾನು, ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು, ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾಯರು, ಹಲವಾರು ನಮ್ಮ ಮಂತ್ರಿಮಂಡಲದ ಸದಸ್ಯರು ಬಂದಿರತಕ್ಕಂಥದ್ದು ನಿಮ್ಮ ನಡವಳಿಕೆಗಳನ್ನ ತಿದ್ದುಕೊಳ್ಳಿ ಅಂತಕ್ಕಂಥ ಹೇಳಿಕೆ ಬಂದಿದ್ದೇನೆ. ಕಾನೂನುಬದ್ಧವಾಗಿ ನೀವೇನಾದ್ರೂ ಮಾಡಿ. ಸಣ್ಣ ಯಾವ ಪಾಪ ಏನು ಗೊತ್ತಿಲ್ಲ ಇರೋ ಅಲ್ಲೆಲ್ಲ ಚನ್ನರಾಯಪಟ್ಟಣದಲ್ಲಿ ಯಾವ್ದೋ 1 ಲಕ್ಷ 2 ಲಕ್ಷದ ಕೆಲಸ ಮಾಡ್ಕೊಂಡಿರ್ಬೇಕು. ರೇವಣ್ಣ ದುಡ್ಡಿದ್ದವನ ಮನೆಯಲ್ಲಿ ಅಂತ ಬಂದಿದ್ದೀರಾ ಅಲ್ವೇ? ಪುಟ್ಟರಾಜ ಮನೆ ಒಳಗೆ ಕುಮಾರಸ್ವಾಮಿ ಮಂಡ್ಯ ಚುನಾವಣೆ ನಡೆಸಕ್ಕೆ, ಪಾಂಡುಪುರ ಚಿನ್ಕುಳ್ಳಿ ಒಳಗೆ ಕುಮಾರಸ್ವಾಮಿ ದುಡ್ಡು ತಗೊಂಡೋಗಿ ಇಟ್ಕೊಂಡವನೇ ಅಂತ ಬಂದಿದ್ದೀರಾ ಅಲ್ವಾ ಚೆಕ್ ಮಾಡ್ಲಿಕ್ಕೆ? ಎಷ್ಟು ಸಿಕ್ಕಪ್ಪ ಕುಮಾರಸ್ವಾಮಿ ದುಡ್ಡು? ಎಷ್ಟು ಸಿಕ್ಕಿದೆಯಪ್ಪ ದುಡ್ಡು ನಿಮಗೆ? ಇವೆಲ್ಲ ನಿಮ್ ಕ್ಲಾರಿಫಿಕೇಶನ್ ಏನು? ಯಡಿಯೂರಪ್ಪನವ್ರದೆಲ್ಲೋ ಡೆಲ್ಲಿಲಿ ಬಂದ ತಕ್ಷಣ ಯಾವ ಡೈರಿ ಕತೆ ನಿಮ್ಗೆ ಯಾರಪ್ಪ ಹೇಳಿದ್ರು ಕ್ಲಾರಿಫಿಕೇಶನ್ ಕೊಡಕದ್ನ? ನಿಮ್ಮನ್ನು ಕೇಳಿದ್ದಾರೆ ಯಾರು? ನೀವೇ ಕ್ಲಾರಿಫಿಕೇಶನ್ ಕೊಟ್ರಿ. ಏನೋ ಏಜೆಂಟ ನೀವು? ಯಡಿಯೂರಪ್ಪನವ್ರ ಏಜೆಂಟ, ಬಿಜೆಪಿ ಏಜೆಂಟ ನೀವು? ಯಾವನಿಗೂ ಎದುರತಕ್ಕಂಥ ಪ್ರಶ್ನೆ ಇಲ್ಲ. ಕಾನೂನುಬದ್ಧವಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಶಿರಸ ವಹಿಸಿ ನಮಸ್ಕಾರ ಮಾಡ್ತೀವಿ. ಕಾನೂನು ವಿರುದ್ಧವಾಗಿ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನೀವು ಇನ್ನೊಬ್ಬರಿಗೆ ಏನಾದರೂ ಹಿಂಸೆ ಕೊಡ್ತಕ್ಕಂಥದ್ದೇನಿದೆ ಅದನ್ನು ಪ್ರತಿಭಟಿಸತಕ್ಕಂಥ ನೈತಿಕ ಶಕ್ತಿಯನ್ನ ನೀವು ಇಟ್ಟುಕೊಂಡಿದ್ದೀರಿ. ಇದನ್ನ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ದೂರದರ್ಶನಗಳಲ್ಲಿ ಬಂದಿರತಕ್ಕಂಥ ನಮ್ಮ ಪ್ರತಿಭಟನೆ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕರ್ತರುಗಳು ಎರಡೂ ಪಕ್ಷಗಳ ಪ್ರಮುಖರು ಇವತ್ತಿಲ್ಲೇನು ಸಾಂಕೇತಿಕವಾಗಿ ತಾವೇ ಸ್ವಯಂ ಪ್ರೇರಿತರಾಗಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಪಕ್ಷಗಳ ಪರವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.